ಢಮ್ ಢಮ್ ಢಮಾರ್ ರಾತ್ರೋರಾತ್ರಿ ವುಡೀಸ್ ಕಣ್ಮುಚ್ಚಿ ತೆರೆಯೋದ್ರೊಳಗೆ ಪ್ರತೀಕಾರ. ಭಾರತದ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿದ ಪಾಪಿಗಳಿಗೆ ಡೈರೆಕ್ಟ್ ಟಿಕೆಟ್. ಪಹಲ್ಗಾಮ್ನಲ್ಲಿ ನೆತ್ತರು ಹರಿಸಿದ ಪರಮ ಪಾಪಿಗಳ ವಿರುದ್ಧ ಭಾರತ ಪ್ರತೀಕಾರ ತೀರಿಸಿಕೊಂಡಿದೆ. ಭಾರತದ ಪ್ರತೀಕಾರದ ರೋಷಾಗ್ನಿ ಜ್ವಾಲೆಗೆ ಪಾಕಿಸ್ತಾನ ನಟ್ಟ ನಡುರಾತ್ರಿ ಹೊತ್ತಿ ಉರಿದಿದೆ. ಭಾರತ ತನ್ನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡ ಕ್ಷಿಪಣಿ ದಾಳಿ ನಡೆಸಿದೆ. ರಫೇಲ್ ರಕ್ಕಸನಂತೆ ನುಗ್ಗಿ ಹೊಡೆದಿದ್ದಾನೆ. ನಾಳೆ ಮಾಕ್ ಡ್ರಿಲ್ ಇರೋದಲ್ವಾ? ಮಾಕ್ ಡ್ರಿಲ್ ಎಲ್ಲ ಮುಗ್ದ ಮೇಲೆ ದಾಳಿಗೆ ಪ್ಲಾನ್ ಇದ್ರೆ ಇದೆಲ್ಲ ಮುಗ್ದ ಮೇಲೆ ಮಾಡಬಹುದು ಅಂತ ಲೆಕ್ಕಾಚಾರ ಮಾಡ್ತಾ ಇದ್ದ ಪಾಕ್ಗೆ ಭಾರತ ಮಧ್ಯರಾತ್ರಿ ಶಾಕ್ ಕೊಟ್ಟು ಬಿಟ್ಟಿದೆ. ಕೇವಲ 23 ನಿಮಿಷದಲ್ಲೇ, ಜಸ್ಟ್ 23 ನಿಮಿಷದಲ್ಲೇ ಪಾಕಿಸ್ತಾನದ ಒಟ್ಟು 9 ಉಗ್ರ ನೆಲೆಗಳು ಒಡಿಸ್ ಆಗಿದೆ. ಭಾರತದ ಈ ಪ್ರತೀಕಾರದ ದಾಳಿಯಲ್ಲಿ 70ಕ್ಕೂ ಹೆಚ್ಚು ಭಯೋತ್ಪಾದಕರು ಪರಲೋಕ ಸೇರಿದ್ದಾರೆ. ಭಾರತ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ನಡೆಸಿಬಿಟ್ಟಿದೆ. ಭಾರತದ ಪ್ರತೀಕಾರದ ದಾಳಿ ನೋಡಿ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಸುಖ ನಿದ್ರೆಯಲ್ಲಿದ್ದ ಪಾಕಿಸ್ತಾನದ ಜನರು ರಾತ್ರೋರಾತ್ರಿ ಮನೆಯಿಂದ ಎದ್ದು ಓಡೋದಕ್ಕೆ ಶುರು ಮಾಡಿದ್ದಾರೆ. ಏನಾಗ್ತಿದೆ ಅನ್ನೋದು ಗೊತ್ತಾಗುವಷ್ಟರಲ್ಲೇ ಎಲ್ಲವೂ ಮುಗ್ದು ಹೋಗಿದೆ. ಅಷ್ಟಕ್ಕೂ ಭಾರತದ ಪ್ರತೀಕಾರದ ದಾಳಿ ಹೇಗಿತ್ತು? ಈ ದಾಳಿಗೆ ಭಾರತ ಯಾವೆಲ್ಲ ಅಸ್ತ್ರಗಳನ್ನು ಉಪಯೋಗ ಮಾಡಿತ್ತು? ಈ ಸರ್ಜಿಕಲ್ ಸ್ಟ್ರೈಕ್ಗೆ ಆಪರೇಷನ್ ಸಿಂಧೂರ ಅನ್ನುವ ಹೆಸರಿಡೋದಕ್ಕೆ ಕಾರಣವೇನು? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಬುಧವಾರ ಮಾಕ್ ಡ್ರಿಲ್ ನಡೆಯಲಿದೆ. ದೇಶದ 244 ಜಿಲ್ಲೆಯಲ್ಲಿ ಯುದ್ಧದ ಅಣಕು ಪ್ರದರ್ಶನ ನಡೆಯಲಿದೆ ಅನ್ನೋ ಬಗ್ಗೆ ಭಾರತ ಸರ್ಕಾರ ಘೋಷಣೆ ಮಾಡಿತ್ತು. ಇಂಥದೊಂದು ಘೋಷಣೆ ಬಂದಾಗ ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಭಯಪಟ್ಟಿತ್ತು, ಅಷ್ಟೇ ಸಮಾಧಾನ ಕೂಡ ಪಟ್ಕೊಂಡಿತ್ತು. ಕಾರಣ, 2 ದಿನಗಳ ಕಾಲ ಭಾರತ ದಾಳಿ ಮಾಡಲಿಕ್ಕಿಲ್ಲ, ಪ್ರಿಪ್ರೇಷನ್ ಮಾಡ್ತಾ ಇದೆ. ಅಂದರೆ ಪ್ರಿಪ್ರೇಷನ್ ಮುಗಿದ ಮೇಲೆ ದಾಳಿ ಮಾಡಬಹುದು ಅಂತ ಪಾಕಿಸ್ತಾನ ಅಂದುಕೊಂಡಿತ್ತು. ನಮ್ಮ ದೇಶದ ಜನ ಕೂಡ ಮಾಕ್ ಡ್ರಿಲ್ ಮುಗಿದ ಮೇಲೆ ಖಂಡಿತವಾಗಿಯೂ ಭಾರತ ಪ್ರತೀಕಾರ ತೀರಿಸಿಕೊಳ್ಳುತ್ತೆ ಅಂತ ಅಂದುಕೊಂಡಿದ್ರು. ಆದರೆ ಮಾಕ್ ಡ್ರಿಲ್ ನಡೆಯೋದಕ್ಕಿಂತ ಮುನ್ನವೇ ಭಾರತ ಉಗ್ರರ ವಿರುದ್ಧ ದಂಡೆತ್ತಿ ಸಮರ ಸಾರಿಬಿಟ್ಟಿದೆ. ಮಧ್ಯರಾತ್ರಿ ಆಪರೇಷನ್ ಸಿಂಧೂರ ಅನ್ನುವ ಹೆಸರಿನಲ್ಲಿ ಪಾಕ್ ಉಗ್ರರ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ನಡೆಸಿಬಿಟ್ಟಿದೆ. ಬರೋಬ್ಬರಿ 9 ಉಗ್ರ ನೆಲೆಗಳನ್ನು ಟಾರ್ಗೆಟ್ ಮಾಡಿದ್ದ ಭಾರತ ಟಾರ್ಗೆಟ್ ಲಿಸ್ಟ್ನಲ್ಲಿದ್ದ ಎಲ್ಲ ಉಗ್ರ ನೆಲೆಗಳನ್ನು ಚಿಂದಿ ಉಡಾಯಿಸಿದೆ. ಈ ಸರ್ಜಿಕಲ್ ಸ್ಟ್ರೈಕ್ನಲ್ಲಿ 70ಕ್ಕೂ ಹೆಚ್ಚು ಉಗ್ರರು ಮಟಾಶ್ ಆಗಿದ್ದಾರೆ. ಹೌದು, ಭಾರತ ಪಾಕ್ ಆಕ್ರಮಿತ ಕಾಶ್ಮೀರದ 5 ಸ್ಥಳ ಮತ್ತು ಪಾಕ್ನ 4 ಸ್ಥಳಗಳನ್ನು ಸೇರಿ ಉಗ್ರರ ನೆಲೆ, ಟ್ರೈನಿಂಗ್ ಕ್ಯಾಂಪ್ಗಳ ಮೇಲೆ ಏಕಕಾಲದಲ್ಲಿ 9 ಕಡೆಯಲ್ಲಿ ದಾಳಿ ಮಾಡಿ ಉಗ್ರರನ್ನ ಹೊಡೆದುರುಳಿಸಿದೆ. ಈ ದಾಳಿಗೆ ಭಾರತ ದೊಡ್ಡ ದೊಡ್ಡ ಅಸ್ತ್ರಗಳನ್ನೇ ಬಳಕೆ ಮಾಡಿತ್ತು ಅನ್ನೋದು ಗೊತ್ತಾಗಿದೆ. ಈ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಭಾರತೀಯ ಸೇನೆ ಹಾಗೂ ವಾಯುಪಡೆ ಜಂಟಿಯಾಗಿ ನಡೆಸಿತ್ತು. ಚಾಕ್, ಅಮ್ರು, ಗುಲ್ಪುರ್, ಬಿಂಬರ್, ಮುರಿದೆಕ್ತೆ, ಮುಜಾಫರಾಬಾದ್, ಬಹವಲ್ಪುರ್, ಕೋಟ್ಲಿ ಹೀಗೆ ಒಟ್ಟು 9 ಕಡೆಯಲ್ಲಿದ್ದ ಉಗ್ರರ ನೆಲೆಗಳು ಭಾರತದ ಬ್ರಹ್ಮಾಸ್ತ್ರಗಳ ದಾಳಿಗೆ ಛಿದ್ರವಾಗಿದೆ. ಅದರಲ್ಲೂ ಆಪರೇಷನ್ ಸಿಂಧೂರ್ನಲ್ಲಿ ರಫೇಲ್ ಯುದ್ಧ ವಿಮಾನವನ್ನು ಬಳಕೆ ಮಾಡಲಾಗಿತ್ತು. 24 ಗಂಟೆಗಳ ಹಿಂದೆ ಕಾಂಗ್ರೆಸ್ನ ನಾಯಕರೊಬ್ಬರು ಈ ರಫೇಲ್ ಯುದ್ಧ ವಿಮಾನದ ಬಗ್ಗೆ ಕೊಂಕಿನ ಮಾತುಗಳನ್ನು ಆಡಿದ್ರು. ರಫೇಲ್ನ ಆಟಿಕೆ ಹಿಡಿದುಕೊಂಡು ಅದಕ್ಕೆ ಲಿಂಬೆಹಣ್ಣು, ಮೆಣಸಿನಕಾಯಿ ಕಟ್ಟಿ ವ್ಯಂಗ್ಯವಾಡಿದ್ರು. ಇದೀಗ ಇದೇ ರಫೇಲ್ ಶತ್ರುಪಾಳಯದ ಉಗ್ರರ ತಲೆ ಉರುಳಿಸಿದೆ. ಹೌದು, ಭಾರತದ ವಾಯುಪಡೆ ರಫೇಲ್ ಅನ್ನ ಬಳಸಿ ರಫೇಲ್ನ ಸ್ಕಾಲ್ಫ್ ಮಿಸೈಲ್ ಮೂಲಕ ಅಟ್ಯಾಕ್ ಮಾಡಿದೆ. ಇದರ ಜೊತೆಗೆ ಬ್ರಹ್ಮೋಸ್ ಮಿಸೈಲ್ ಮೂಲಕವೂ ಕೂಡ ಭಾರತ ದಾಳಿ ನಡೆಸಿದೆ ಅನ್ನೋದು ಗೊತ್ತಾಗಿದೆ. ಅಷ್ಟೇ ಅಲ್ಲ, ಈ ಪ್ರತೀಕಾರದ ದಾಳಿಯಲ್ಲಿ ಹ್ಯಾಮರ್ ಬಾಂಬ್ ಅನ್ನ ಕೂಡ ಭಾರತ ಬಳಸಿದ್ಯಂತೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲೇಬೇಕಾದ ವಿಚಾರ ಅಂದರೆ ಭಾರತ ಇಲ್ಲಿ ಪ್ರಮುಖವಾಗಿ ಟಾರ್ಗೆಟ್ ಮಾಡಿದ್ದು ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆಯನ್ನ. ರಾಕ್ಷಸ ಹಫೀಜ್ ಸಯೀದ್ ನೇತೃತ್ವದ ಇದೇ ಸಂಘಟನೆ ಪಹಲ್ಗಾಮ್ ದಾಳಿಗೆ ಪ್ಲಾನ್ ಮಾಡಿತ್ತು. ಹೀಗಾಗಿ ಲಷ್ಕರ್ ಉಗ್ರ ನೆಲೆಗಳನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ. ಪಾಕಿಸ್ತಾನ ಮೊದಲೇ ಭಾರತ ದಾಳಿ ಮಾಡುತ್ತೆ ಅಂತ ಬೊಬ್ಬೆ ಹೊಡಿತಾ ಇದ್ದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಅದರಲ್ಲೂ ತಾನು ಸಾಕಿ ಬೆಳೆಸಿದ್ದಂತಹ ಲಷ್ಕರ್ ನೆಲೆಗಳ ಮೇಲೆ ಖಂಡಿತವಾಗಿಯೂ ಭಾರತ ದಾಳಿ ಮಾಡುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಗೊತ್ತಿತ್ತು. ಇದೇ ಕಾರಣಕ್ಕಾಗಿ ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನ ಪಿಒಕೆಯಲ್ಲಿ ತನ್ನ ಸೇನಾ ಜಮಾವಣೆ ಹೆಚ್ಚಿಸಲು ಆರಂಭಿಸಿತ್ತು.
ಭಾರತದ ಪ್ರತೀಕಾರದ ಭಯದಿಂದಾಗಿ ಸುಮಾರು 1000 ಹೋಟೆಲ್ಗಳು ಮತ್ತು ಮದ್ರಾಸಗಳನ್ನ ಈ ಪ್ರದೇಶದಲ್ಲಿ ಮುಚ್ಚಲಾಗಿತ್ತಂತೆ. ಪಾಕಿಸ್ತಾನಕ್ಕೆ ಎಲ್ಲಿವರೆಗೆ ಭಯ ಇತ್ತು ಅಂದ್ರೆ ಆಜಾನ್ ಕೂಡ ಲೌಡ್ ಸ್ಪೀಕರ್ ಇಲ್ಲದೆ ಮಾಡಲಾಗ್ತಾ ಇತ್ತು ಅನ್ನುವ ಮಾಹಿತಿ ಇದೆ. ಇಷ್ಟೆಲ್ಲ ಮಾಡಿದ್ರು ಭಾರತ ಸುಮ್ಮನೆ ಇರಬೇಕಲ್ವಾ? ಇಟ್ಟ ಗುರಿಯನ್ನ ಈಗ ಸಾಧಿಸಿ ಬಿಟ್ಟಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಭಾರತದ ಈ ದಾಳಿಯಲ್ಲಿ ಚೀನಾದ ಯುದ್ಧ ವಿಮಾನ ಒಂದು ಕೂಡ ಚಿಂದಿ ಚಿತ್ರಾನ್ನವಾಗಿದೆ. ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಹೆಚ್ಚಿನ ಬೆಂಬಲ ಇದ್ದರೆ ಪಾಕಿಸ್ತಾನಕ್ಕೆ ಚೀನಾ ಮಾತ್ರ ಬೆನ್ನಿಗೆ ನಿಂತಿತ್ತು. ಒಂದು ವೇಳೆ ಯುದ್ಧ ಆದರೆ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಚೀನಾ ಮೊದಲೇ ಹೇಳಿತ್ತು. ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ತನ್ನ ಯುದ್ಧ ವಿಮಾನಗಳನ್ನ ಕೂಡ ಚೀನಾ ಪಾಕಿಸ್ತಾನಕ್ಕೆ ರವಾನೆ ಮಾಡಿತ್ತು. ಅಂತಹ ಯುದ್ಧ ವಿಮಾನಗಳಲ್ಲಿ JF-17 ಯುದ್ಧ ವಿಮಾನ ಕೂಡ ಒಂದು. ಇದು ಪಾಕಿಸ್ತಾನದ ಬಳಿ ಇರುವ ಚೀನಾ ನಿರ್ಮಿತ ಅತ್ಯಾಧುನಿಕ ಯುದ್ಧ ವಿಮಾನ. ಇದೀಗ ಭಾರತದ ಆಪರೇಷನ್ ಸಿಂಧೂರ್ ದಾಳಿಗೆ ಚೀನಾ ನಿರ್ಮಿತ ಯುದ್ಧ ವಿಮಾನ ಚೂರಾಗಿದೆ. ಸ್ನೇಹಿತರೆ, ಭಾರತ ಈಗಾಗಲೇ 2 ಸರ್ಜಿಕಲ್ ಸ್ಟ್ರೈಕ್ ಅನ್ನ ಈ ಹಿಂದೆಯೇ ನಡೆಸಿತ್ತು. ಆದರೆ ನಿಮಗೆ ಗೊತ್ತಿರಲೇಬೇಕಾದ ಸಂಗತಿ ಅಂದರೆ ಈ 2 ಸರ್ಜಿಕಲ್ ಸ್ಟ್ರೈಕ್ಗಳಿಗಿಂತ ಈ ಆಪರೇಷನ್ ಸಿಂಧೂರ ತುಂಬಾನೇ ದೊಡ್ಡ ದಾಳಿ. ಆ ಸರ್ಜಿಕಲ್ ಸ್ಟ್ರೈಕ್ಗಳಿಗಿಂತ 4-5 ಪಟ್ಟು ತೀವ್ರತೆಯ ದಾಳಿ ಇದು. ಇನ್ನು ಈ ಪ್ರತೀಕಾರದ ದಾಳಿ ಬಗ್ಗೆ ಪೋಸ್ಟ್ ಮಾಡಿರುವ ಭಾರತೀಯ ಸೇನೆ ಜಸ್ಟಿಸ್ ಸರ್ವ್ಡ್, ಜೈ ಹಿಂದ್ ಅಂತ ಬರೆದುಕೊಂಡಿದೆ. ಇನ್ನು ಈ ಪ್ರತೀಕಾರದ ದಾಳಿಗೆ ಆಪರೇಷನ್ ಸಿಂಧೂರ ಅನ್ನುವ ಹೆಸರಿಡುವುದಕ್ಕೆ ಕಾರಣ ಏನು ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಪಹಲ್ಗಾಮ್ ದಾಳಿ ನಡೆಸಿದ ಉಗ್ರರು ಪುರುಷರನ್ನೇ ಟಾರ್ಗೆಟ್ ಮಾಡಿದ್ರು. ಅಲ್ಲಿದ್ದ ಮಹಿಳೆಯರನ್ನ ಬಿಟ್ಟು ಕೇವಲ ಗಂಡಸರನ್ನೇ ಹುಡುಕಿ ಕೊಲ್ಲಲಾಗಿತ್ತು. ಮದುವೆಯಾಗಿ ಹನಿಮೂನ್ಗೆ ಬಂದಿದ್ದ ನವದಂಪತಿಗಳನ್ನ ಕೂಡ ಈ ಪಾಪಿಗಳು ಬಿಟ್ಟಿರಲಿಲ್ಲ. ಮದುವೆಯಾಗಿ 7 ದಿನದಲ್ಲಿ ಹುಡುಗಿಯೊಬ್ಬಳ ಸಿಂಧೂರವನ್ನ ಪಾಪಿಗಳು ಅಳಿಸಿ ಹಾಕಿದ್ರು. ಕೇವಲ ಒಬ್ಬ ಮಹಿಳೆಯ ಸಿಂಧೂರ ಮಾತ್ರವಲ್ಲ, ಹಲವು ಮಹಿಳೆಯರ ಸಿಂಧೂರವನ್ನ ನರರೂಪದ ರಕ್ಕಸರು ಅಳಿಸಿ ಹಾಕಿದ್ರು. ಹಲವು ಮಹಿಳೆಯರು ವಿಧವೆಯರಾದ್ರು. ಭಾರತೀಯ ಸಂಸ್ಕೃತಿಯಲ್ಲಿ ಈ ಸಿಂಧೂರಕ್ಕೆ ತುಂಬಾನೇ ಮಾನ್ಯತೆ ಇದೆ. ಸಿಂಧೂರ ಅನ್ನೋದು ನಮ್ಮ ಮಹಿಳೆಯರಿಗೆ ಕೇವಲ ಅದೊಂದು ವಸ್ತುವಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾದ ಭಾವನಾತ್ಮಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮೌಲ್ಯವನ್ನ ಹೊಂದಿದೆ ಈ ಸಿಂಧೂರ. ಹೀಗೆ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿ ಹಾಕಿದ ಪಾಪಿಗಳ ವಿರುದ್ಧದ ಸಂಹಾರವೇ ಈ ಆಪರೇಷನ್ ಸಿಂಧೂರ. ಇನ್ನು ದಾಳಿಯ ಬಗ್ಗೆ ಸ್ಪಷ್ಟನೆ ನೀಡಿರುವ ರಕ್ಷಣಾ ಸಚಿವಾಲಯ ಇದು ಉಗ್ರರ ವಿರುದ್ಧದ ದಾಳಿಯೇ ಹೊರತು ಪಾಕಿಸ್ತಾನದ ವಿರುದ್ಧದ ದಾಳಿಯಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಗಡಿಯಾಚೆಗಿನ ಭಯೋತ್ಪಾದಕ ಪೋಷಣೆಯ ಬೇರುಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರದಲ್ಲಿನ 9 ಭಯೋತ್ಪಾದಕ ಮೂಲಸೌಕರ್ಯ ತಾಣಗಳನ್ನು ಕೇಂದ್ರೀಕರಿಸಿ ದಾಳಿಗಳನ್ನು ನಡೆಸಲಾಗಿದೆ. ಇಲ್ಲಿ ಯಾವುದೇ ಪಾಕಿಸ್ತಾನಿ ಸೇನಾ ಸೌಲಭ್ಯದ ಮೇಲೆ ದಾಳಿ ನಡೆದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದೆ. ಆದರೆ ಪಾಕಿಸ್ತಾನ ಭಯೋತ್ಪಾದಕರನ್ನ ಬಿಟ್ಕೊಡ್ಬೇಕಲ್ವಾ? ಅದಕ್ಕೆ ತನ್ನ ಸೇನೆ ಬೇರೆ ಅಲ್ಲ, ಉಗ್ರರು ಬೇರೆ ಅಲ್ಲ. ಹೀಗಾಗಿ ಉಗ್ರರ ಮೇಲೆ ಆದ ದಾಳಿಯನ್ನ ಪಾಕಿಸ್ತಾನ ತನ್ನ ಮೇಲೆ ಆದ ದಾಳಿ ಅಂತಾನೆ ಪರಿಗಣಿಸಲಿದೆ. ಹೀಗಾಗಿ ಪಾಕಿಸ್ತಾನದಾದ್ಯಂತ ಪ್ಯಾನಿಕ್ ಆವರಿಸಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಪಾಕಿಸ್ತಾನದ ಜನ ಮನೆಯಿಂದ ಹೊರಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಯಾವಾಗ ಏನಾಗುತ್ತೋ ಅನ್ನುವ ಭಯ ಪಾಕಿಸ್ತಾನದಲ್ಲಿ ಆವರಿಸಿದೆ. ಮತ್ತೊಂದು ಕಡೆ ಪಾಕ್ ಸರ್ಕಾರ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿಬಿಟ್ಟಿದೆ. ಕಾಪಾಡಿ ಅಂತ ಹಲವು ರಾಷ್ಟ್ರಗಳ ಕೈ ಕಾಲು ಹಿಡಿಯುವ ಪ್ರಯತ್ನವನ್ನ ಕೂಡ ಪಾಕ್ ಸರ್ಕಾರ ಮಾಡ್ತಾ ಇದೆ. ಏನೇ ಮಾಡಿದ್ರು ಭಾರತ ಪ್ರತೀಕಾರ ತೀರಿಸಿಕೊಂಡಾಗಿದೆ. ತಾನೇನ್ ಮಾಡಬೇಕು ಅಂತ ಅಂದುಕೊಂಡಿತ್ತೋ ಅದನ್ನ ಭಾರತ ರಾತ್ರೋರಾತ್ರಿ ಮಾಡಿ ಮುಗಿಸಿದೆ. 70 ಪಾಪಿಗಳು ಪರಲೋಕ ಸೇರಿದ್ದಾರೆ. ಭಾರತ ಶತ್ರು ಸಂಹಾರ ಮಾಡುವಲ್ಲಿ ಯಶಸ್ವಿಯಾಗಿದೆ. ಈ ದಾಳಿ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಅಮೆರಿಕವಂತೂ ನಮಗೆ ಈ ದಾಳಿ ಬಗ್ಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿಬಿಟ್ಟಿದೆ. ಅಲ್ಲಿಗೆ ಪಾಕಿಸ್ತಾನಕ್ಕೆ ಏನೇನು ಮಾಡೋದಕ್ಕೆ ಆಗ್ತಾ ಇಲ್ಲ. ಪಾಕಿಸ್ತಾನ ಅಂಡು ಸುಟ್ಟ ಬೆಕ್ಕಿನ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ಅದೇನೇ ಇರಲಿ, ಭಾರತ ಲೆಕ್ಕ ಚುಪ್ತ ಮಾಡಿದೆ. ಈ ಪ್ರತೀಕಾರದ ದಾಳಿ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.